ಶ್ರೀಗುರುಭ್ಯೋ ನಮಃ ಹರಿ ಓಂ. ದುರ್ವಾದಿಧ್ವಾಂತರವಯೇ ವೈಷ್ಣವೇಂದೀವರೇಂದವೇ ಶ್ರೀರಾಘವೇಂದ್ರ ಗುರವೇ ನಮೋತ್ಯಂತದಯಾಲವೇ. ರಾಯರ ಕೃಪೆ ಅನ್ನುವ ಈ ಮಾಧ್ಯಮದ ಮುಖಾಂತರ ನಡೀತಾ ಇರುವ ನಿರಂತರ ಜ್ಞಾನ ಕಾರ್ಯದಲ್ಲಿ ಪಾಲ್ಗೊಂಡಿರುವ ಎಲ್ಲ ಸಜ್ಜನರನ್ನು ಅಭಿನಂದಿಸ್ತಾ, ರಾಘವೇಂದ್ರ ಗುರುಸಾರ್ವಭೌಮರ ಮಹಾಮಹಿಮೆಯನ್ನು ಸಾರುವ ಕೃಷ್ಣಾವಧೂತರ ರಾಘವೇಂದ್ರ ಸಹಸ್ರ ನಾಮ ಸ್ತೋತ್ರದ ಚಿಂತನೆಯಲ್ಲಿ ಓಂ ಛಾಗಯಾಗಾದಿಶಾಸ್ತ್ರವಿದೇ ನಮಃ ಅಂತ ರಾಯರನ್ನು ಕೃಷ್ಣಾವಧೂತರು ನಮಸ್ಕರಿಸ್ತಾ ಇದ್ದಾರೆ. ಛಾಗ ಅಂದರೆ ಏನು? ಯಾಗ ಗೊತ್ತಿದೆ. ಛಾಗಯಾಗ ಅಂದರೆ ಏನು? ಛಾಗ ಅಂತಂದರೆ ಆಡು. ಛಾಗ ಅಂತಂದರೆ ಆಡು. ಛಾಗಯಾಗ ಅಂತಂದರೆ ಆಡನ್ನು ಆಹುತಿ ನೀಡುವಂತಹ ಒಂದು ಯಾಗ. ಆ ಯಾಗದ ಶಾಸ್ತ್ರವನ್ನು ಬಲ್ಲವರು, ಯಾಗಾದಿ ಶಾಸ್ತ್ರವಿತ್, ಆ ಶಾಸ್ತ್ರವನ್ನು ಬಲ್ಲವರು. ಶ್ರೌತ ಯಾಗಗಳಲ್ಲಿ ಕೆಲವು ಯಾಗಗಳಿವೆ. ಆ ಯಾಗಗಳಲ್ಲಿ ಮುಖ್ಯವಾಗಿ ಛಾಗ ಪಶು ಅಂತ ಹೇಳ್ತಾರೆ. ಛಾಗ ಅಂತಂದರೆ ಆಡು, ಅದು ಪಶುವಾಗಿದೆ. ಇದನ್ನು ಪಶುವನ್ನಾಗಿ ಮಾಡಿಕೊಂಡು ಮಾಡುವಂತಹ ಯಾಗ. ಅಶ್ವಮೇಧ ಯಾಗವನ್ನು ನಾವು ಕೇಳ್ತೇವೆ. ಅಶ್ವಮೇಧ ಯಾಗದಲ್ಲಿ ಕುದುರೆ ಅಲ್ಲಿ ಪಶುವಾಗಿರುತ್ತೆ. ಈ ಸೋಮಯಾಗ ಜ್ಯೋತಿಷ್ಠೋಮ ಅಂತ ಕರೀತಾ ಇದ್ದಾರೆ. ಆ ಜ್ಯೋತಿಷ್ಠೋಮ ಯಾಗದ ಅನೇಕ ಪ್ರಭೇದಗಳಿವೆ. ಆ ಯಾಗಗಳಲ್ಲಿ ಛಾಗ ಅಂತಂದರೆ ಆಡು ಪಶುವಾಗಿರುತ್ತೆ. ಆ ಪಶುವನ್ನು ಮಾಡಿ ಅದರ 11 ಅವಯವಗಳ ಆಹುತಿಯನ್ನು ಕೊಡಲಿಕ್ಕಿದೆ. ಹೃದಯಸ್ಯಾಗ್ರೇ ಅವದ್ಯತಿ ಅಥ ಜಿಹ್ವಾಯಾಹ ಅಥ ವಕ್ಷಸಃ ಅಂತ ಹೇಳಿ 11 ಅವಯವಗಳ ಆಹುತಿಯನ್ನು ಕೊಡಲಿಕ್ಕಿದೆ. ವಪಾಯಾಗ, ಹೃದಯಾಗ್ರದ ಯಾಗ, ಹೀಗೆ ಅನೇಕ ಅವಯವಗಳ ಆಹುತಿಯನ್ನು ಕೊಡಲಿಕ್ಕಿದೆ. ಅದನ್ನು ಮಾಡುವಂತಹ ಯಾಗ ಅದು ವಿಶೇಷವಾಗಿ ಕಲಿಯುಗದಲ್ಲಿ ನಿಷಿದ್ಧವಾಗಿದೆ. ಪಿಷ್ಟಪಶು ಯಾಗ, ಅದರ ಬಗ್ಗೆ ಸಾಕಷ್ಟು ಹಿಂದೆ ಚರ್ಚೆ ನಡೆದಿದೆ. ಪಶುವಿನ ಯಾಗ ಅಂತಂದರೆ ಪಿಷ್ಟಪಶು, ಪ್ರತ್ಯಕ್ಷವಾಗಿ ಪಶುವನ್ನೇ ತೆಗೆದುಕೊಂಡು ಬಂದು ಅದನ್ನು ಕತ್ತರಿಸಿ ಅದರ ಅವಯವಗಳನ್ನು ವಿಂಗಡಣೆ ಮಾಡಿ ಅದರ ಆಹುತಿಯನ್ನು ಕೊಡಬೇಕು ಅಂತನ್ನುವ ಒಂದು ರೀತಿ. ಅದನ್ನು ನಿಷೇಧ ಮಾಡಿ ಪಿಷ್ಟಪಶು ಅಂದರೆ ಹಿಟ್ಟಿನಿಂದ ಪಶುವಿನ ಆಕೃತಿಯನ್ನು ಮಾಡಿ ಆಯಾಯ ಅವಯವಗಳ ಸ್ಥಾನದಲ್ಲಿ ಅದನ್ನು ವಿಂಗಡಣೆ ಮಾಡಿ ಅದನ್ನೇ ಆಹುತಿಯನ್ನು ಕೊಡೋದು. ಈ ಯಾಗಗಳನ್ನು ಅನೇಕ ಶ್ರೌತಯಾಗಗಳೇನಿವೆ, ಅಂದರೆ ಛಾಗಯಾಗ ಅಂತ ಹೇಳೋದರ ಅಭಿಪ್ರಾಯ ವೇದ ವಿಧಾನ ಮಾಡಿರುವಂತಹ ಅನೇಕ ಯಾಗಗಳು. ಅದರಲ್ಲಿ ದರ್ಶಪೂರ್ಣಮಾಸನ ಸೇರಿಕೊಳ್ಳುತ್ತೆ. ಅದರಲ್ಲಿ ವಾಸ್ತವಿಕ ಪಶು ಇಲ್ಲವೇ ಇಲ್ಲ. ಜ್ಯೋತಿಷ್ಠೋಮದಲ್ಲಿ ಪಶು ಇದೆ. ಅದರ ನಂತರದ ಅನೇಕ ಯಾಗಗಳಿವೆ. ಆ ಯಾಗಗಳನ್ನೆಲ್ಲವನ್ನೂ ಕೂಡ ಸ್ವೀಕಾರ ಮಾಡಬೇಕು. ಈ ಎಲ್ಲ ಯಾಗಗಳ ಬಗ್ಗೆ ವಿವೇಚನೆ ಮಾಡುವಂತಹ ಒಂದು ಶಾಸ್ತ್ರ ಇದೆ. ಅದನ್ನು ಛಾಗಯಾಗಾದಿ ಶಾಸ್ತ್ರ ಅಂತ ಹೇಳಿದರು ಕೃಷ್ಣಾವಧೂತರು. ಛಾಗಯಾಗಾದಿ ಶಾಸ್ತ್ರ, ಅದನ್ನು ವಿವರಿಸಲಿಕ್ಕೆ ಇರುವಂತಹ ಶಾಸ್ತ್ರ ಅದು ಮೀಮಾಂಸಾ ಶಾಸ್ತ್ರ, ಪೂರ್ವಮೀಮಾಂಸಾ ಅಂತಲೂ ಕರೀತಾರೆ ಅದನ್ನು. ಜೈಮಿನಿ ಅಂತನ್ನುವ ಋಷಿಗಳು ವೇದವ್ಯಾಸ ದೇವರ ಶಿಷ್ಯರು. ವೇದವ್ಯಾಸರ ಶಿಷ್ಯರು ಕರ್ಮಗಳನ್ನು ಹೇಗೆ ಮಾಡಬೇಕು, ಯಾಗಗಳನ್ನು ಹೇಗೆ ಮಾಡಬೇಕು ಅನ್ನೋದನ್ನು ನಿರೂಪಿಸೋದಕ್ಕೋಸ್ಕರ ಒಂದು ಶಾಸ್ತ್ರದ ರಚನೆಯನ್ನು ಮಾಡಿದ್ದಾರೆ. ಅದನ್ನು ಜೈಮಿನೀಯ ಶಾಸ್ತ್ರ ಅಂತ ಕರೀತಾ ಇದ್ದಾರೆ. 12 ಅಧ್ಯಾಯಿ ಅಂತ ಕರೀತಾ ಇದ್ದಾರೆ. 12 ಅಧ್ಯಾಯಗಳಲ್ಲಿ ಅದರ ವಿವರಣೆ ಬರುತ್ತೆ, ಅದನ್ನು ಹೇಗೆ ಮಾಡಬೇಕು ಅಂತ. ಸಾಕಷ್ಟು ಚರ್ಚೆಗಳೆಲ್ಲವೂ ಕೂಡ ಇದೆ. ಅದೊಂದು ದೊಡ್ಡ ಪ್ರಪಂಚ. ಅದು ವ್ಯಾಕರಣ ಹೇಗೆ ಒಂದು ದೊಡ್ಡ ಪ್ರಪಂಚನೋ ಹಾಗೆ ಇದು ಕರ್ಮ ಪ್ರಪಂಚ. ಕರ್ಮಗಳ ಬಗ್ಗೆ ವಿಮರ್ಶೆ ಮಾಡುವಂತಹ ಒಂದು ವಿಸ್ತೃತವಾದಂತಹ ಒಂದು ಶಾಸ್ತ್ರ. ಅದನ್ನು ಮೀಮಾಂಸಾ ಶಾಸ್ತ್ರ ಅಂತ ಕರೀತಾರೆ. ಆ ಮೀಮಾಂಸಾ ಶಾಸ್ತ್ರವನ್ನು ಚೆನ್ನಾಗಿ ತಿಳಿದವರು ರಾಯರು ಅಂತ ಛಾಗಯಾಗಾದಿ ಶಾಸ್ತ್ರವಿತ್ ಅಂತ ಕರೀತಾ ಇದ್ದಾರೆ. ಅದನ್ನು ಚೆನ್ನಾಗಿ ಬಲ್ಲವರು ರಾಯರು ಅಂತ. ಎಷ್ಟರ ಮಟ್ಟಿಗೆ ತಿಳಿದಿದ್ದಾರೆ ರಾಯರು ಅಂತಂದರೆ, ರಾಯರು ಒಂದು ಗ್ರಂಥ ರಚನೆಯನ್ನು ಮಾಡಿದ್ದಾರೆ, ಭಾಟ್ಟ ಸಂಗ್ರಹ ಅಂತ. ಜೈಮಿನಿ ಋಷಿಗಳ ಆ ಸೂತ್ರ ಏನಿದೆ, ಆ ಸೂತ್ರಕ್ಕೆ ಭಾಷ್ಯ ಬಂದಿದೆ, ಟೀಕೆಗಳು ಬಂದಿವೆ. ಶಾಬರ ಭಾಷ್ಯ, ಆ ಶಾಬರ ಭಾಷ್ಯಕ್ಕೆ 2 ಕವಲು ಒಡೆಯುತ್ತೆ ವ್ಯಾಖ್ಯಾನಗಳಲ್ಲಿ. ಒಂದು ಕುಮಾರಿಲ ಭಟ್ಟರ ವ್ಯಾಖ್ಯಾನ, ಮತ್ತೊಂದು ಪ್ರಭಾಕರರ ವ್ಯಾಖ್ಯಾನ.
ಆ ಕುಮಾರಿಲ ಭಟ್ಟರ ವ್ಯಾಖ್ಯಾನದಿಂದ ಒಂದು ಪಂಗಡ ಉಂಟಾಗಿದೆ, ಅದು ಭಾಟ್ಟ ಮತ ಅಂತ ಅನಿಸಿಕೊಂಡಿದೆ. ಪ್ರಭಾಕರ ಅವರ ವ್ಯಾಖ್ಯಾನದಿಂದ ಒಂದು ಪಂಗಡ ನಿರ್ಮಾಣ ಆಗಿದೆ, ಅದು ಪ್ರಾಭಾಕರ ಮತ ಅಥವಾ ಗುರುಮತ ಅಂತ ಅದು ಅನಿಸಿಕೊಂಡಿದೆ. ಹೀಗೆ ಎರಡು ಕವಲು ಒಡೆದಿದೆ. ಆ ಭಾಟ್ಟ ಮತ ಏನಿದೆ, ಕುಮಾರಿಲ ಭಟ್ಟರ ಪರಂಪರೆ, ಅವರ ವ್ಯಾಖ್ಯಾನಗಳು, ಅವರ ಶಿಷ್ಯರ ವ್ಯಾಖ್ಯಾನಗಳು, ಆ ವ್ಯಾಖ್ಯಾನದ ಪರಂಪರೆ ಏನಿದೆ ಅದನ್ನೆಲ್ಲವನ್ನೂ ಕೂಡ ವಿವೇಚನೆ ಮಾಡಿ ರಾಯರು ಒಂದು ಗ್ರಂಥವನ್ನು ರಚಿಸಿದ್ದಾರೆ, ಭಾಟ್ಟ ಸಂಗ್ರಹ ಅಂತ. ಕುಮಾರಿಲ ಭಟ್ಟರ ಹಾಗೆ ಅವರ ಶಿಷ್ಯ ಪರಂಪರೆಯ ಅಭಿಪ್ರಾಯಗಳನ್ನು ಸಂಗ್ರಹ ಮಾಡಿ ಕೊಟ್ಟಿದ್ದಾರೆ. ಇದು ಬಹಳ ಅದ್ಭುತವಾದಂತಹ ಗ್ರಂಥ. ಈ ಗ್ರಂಥ ಎಷ್ಟು ಚೆನ್ನಾಗಿದೆ ಅಂತಂದರೆ ಸಮಕಾಲೀನ ವಿದ್ವಾಂಸರು ಅದಕ್ಕೆ ಗೌರವವನ್ನು ಸಲ್ಲಿಸಿದ್ದಾರೆ. ಯಾವತ್ತು ಗ್ರಂಥಕ್ಕೆ ಮನ್ನಣೆ ಸಿಗೋದು ಮುಂದಿನ ಕಾಲದಲ್ಲಿ. ಒಬ್ಬನು ಗ್ರಂಥ ಬರೆದವನು ಹೋದ ಮೇಲೆ ಇಂತಹ ಒಬ್ಬ ವ್ಯಕ್ತಿಗಳಿದ್ದರು, ಅವ್ರು ತುಂಬ ಒಳ್ಳೆಯ ಕೆಲಸ ಮಾಡಿದರು ಅಂತ ಹೋದ ಮೇಲೆ ಹೊಗಳೋದು ಜಾಸ್ತಿ, ಇದ್ದಾಗ ತೆಗಳುತ್ತಾನೆ ಇರ್ತಾರೆ. ಆದರೆ ರಾಯರ ಈ ಗ್ರಂಥದ ಮಹತ್ವ ಎಂಥದ್ದು ಅಂತಂದರೆ, ಮಂತ್ರಿಗಳಾಗಿರುವ ನೀಲಕಂಠ ದೀಕ್ಷಿತರು ಅವರು ರಾಯರ ಈ ಭಾಟ್ಟ ಸಂಗ್ರಹ ಗ್ರಂಥವನ್ನು ಆನೆ ಮೇಲೆ ಅಂಬಾರಿಯನ್ನಿಟ್ಟು ಅಲ್ಲಿ ಈ ಗ್ರಂಥವನ್ನಿಟ್ಟು ಮೆರವಣಿಗೆ ಮಾಡಿದ ಇತಿಹಾಸವನ್ನು ವಾದೀಂದ್ರ ತೀರ್ಥರು ಉಲ್ಲೇಖ ಮಾಡ್ತಾ ಇದ್ದಾರೆ ಗುರುಗುಣಸ್ತವನದಲ್ಲಿ. ಅನೇಕ ವಿದ್ವಾಂಸರು ಮೀಮಾಂಸಾ ವಿಷಯವನ್ನು ಸ್ಪಷ್ಟಪಡಿಸಿಕೊಳ್ಳೋದಕ್ಕೆ ರಾಯರ ಬಳಿ ಬಂದು ಅದನ್ನು ತಮ್ಮ ಸಂದೇಹಗಳನ್ನೆಲ್ಲ ಪರಿಹಾರ ಮಾಡಿಕೊಂಡು ಹೋಗ್ತಾ ಇದ್ದರು ಅಂತ ರಾಘವೇಂದ್ರ ವಿಜಯದಲ್ಲಿ ಅವರ ಮಹಿಮೆಯನ್ನು ಹೇಳಿದ್ದಾರೆ. ಹೀಗೆ ಮೀಮಾಂಸಾ ಶಾಸ್ತ್ರದಲ್ಲಿ ಅದ್ಭುತವಾದಂತಹ ವೈದುಷ್ಯ ಪಾಂಡಿತ್ಯ ರಾಯರ ಅನೇಕ ಗ್ರಂಥಗಳಲ್ಲಿ ನಾವು ಅದನ್ನು ಕಾಣ್ತೇವೆ. ಭಾಟ್ಟ ಸಂಗ್ರಹ ಅನ್ನುವ ಪ್ರತ್ಯೇಕವಾದ ಗ್ರಂಥವೇ ಅವರ ಮೀಮಾಂಸಾ ಪಾಂಡಿತ್ಯವನ್ನು ನಮಗೆ ತಿಳಿಸಿಕೊಡುತ್ತೆ. ಅಂತಹ ರಾಯರು ಆ ಶಾಸ್ತ್ರವನ್ನು ಚೆನ್ನಾಗಿ ಬಲ್ಲವರು. ಶಾಸ್ತ್ರ ಪ್ರಪಂಚದಲ್ಲಿ ಅರಸರಾಗಿ ಮೆರೆದವರು ರಾಯರು ಅಂತನ್ನೋ ಅಭಿಪ್ರಾಯದಿಂದ ಕೃಷ್ಣಾವಧೂತರು ರಾಯರನ್ನು ಕೊಂಡಾಡ್ತಾ ಇದ್ದಾರೆ. ಛಾಗ ಯಾಗಾದಿ ಶಾಸ್ತ್ರವಿತ್ ಅಂತ ಆ ಶಾಸ್ತ್ರಜ್ಞಾನವನ್ನು, ಮೀಮಾಂಸಾ ಶಾಸ್ತ್ರವನ್ನು ಚೆನ್ನಾಗಿ ತಿಳಿದಿದ್ದಾರೆ ರಾಯರು, ಹಾಗೆ ಜ್ಞಾನವನ್ನು ಅನುಗ್ರಹಿಸ್ತಾ ಇದ್ದಾರೆ ಅಂತ ರಾಯರನ್ನು ಕೊಂಡಾಡ್ತಾ ಇದ್ದಾರೆ. ಮುಂದಿನ ನಾಮದಾರ್ಥ ಚಿಂತನೆಯನ್ನು ಮುಂದೆ ಮಾಡೋಣ. ಶ್ರೀ ಗುರು ಮಧ್ವೇಶ ಅರ್ಪಣಮಸ್ತು.